ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ. ನಾನು ನಿಮ್ಮ ಫಾರ್ಮರ್ ಪುನೀತ್. ಇವತ್ತು ಒಂದು ರೋಗದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕು ನಮ್ಮ ರೈತರಿಗೆ ಅಂತ ಬಂದಿದ್ದೀನಿ. ನಿನ್ನೆ ಲಾಸ್ಟ್ ಟೈಮು ಇನ್ಸೆಕ್ಟಿಸೈಡ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಇವತ್ತು ತೋಟ ಬಂದು ವಿಸಿಟ್ ಮಾಡ್ತಿರೋ ಟೈಮಲ್ಲಿ ಈ ನಮ್ಮ ತೋಟ ನೋಡಿದಿರ ಆಲ್ರೆಡಿ, ನಿಮ್ಗೆ ಗೊತ್ತಿದೆ. ಒಂದು ತಿಂಗಳ ಮೇಲೆ 10 ದಿನ 12 ದಿನ ಆಗಿದೆ ಈ ತೋಟಕ್ಕೆ. ಇವತ್ತು ನೋಡಿದಾಗ ಸೆಪ್ಟೋರಿಯಾ ಲೀಫ್ ಸ್ಪಾಟ್, ಎಲೆ ಚುಕ್ಕೆ ರೋಗ ಅಂತ ನಾವ್ ಏನ್ ಕರಿತೀವಿ, ಆ ರೋಗ ಅಲ್ಲಲ್ಲಿ ಒಂದ್ ಕಡೆ ಕಾಣಿಸ್ತಾ ಇತ್ತು. ಕಾಣಿಸ್ತಾ ಇತ್ತು. ಅದ್ರ ಬಗ್ಗೆ ನೀವು ಅದನ್ನ ನೋಡ್ಕೊಂಡು ರೋಗದ ಬಗ್ಗೆ ಹೆಂಗೆ ಯಾವ ತರ ಇರುತ್ತೆ ಅದು ಸಿಂಪ್ಟಮ್ಸ್, ಅದನ್ನ ನೋಡ್ಕೊಂಡು ಯಾವ ಸ್ಪ್ರೇ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ಈ ತರ ಚುಕ್ಕೆ ರೋಗ ಇದು ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ. ಅಲ್ಲಲ್ಲಿ ಒಂದೊಂದ್ ಹತ್ರ ಕಾಣಿಸ್ತಿರುತ್ತೆ. ಇದನ್ನ ನೋಡ್ಕೊಂಡು ನೀವು ಪ್ರಿವೆಂಟ್ ಆಗಿ ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಂಡ್ರೆ ಈ ರೋಗ ಮುಂದೆ ಹರಡಕ್ಕೆ ತಪ್ಪಿಸ್ಕೋಬಹುದು. ನೋಡ್ಬೋದು ಇಲ್ಲಿ ಈ ತರ ಈ ಸಣ್ಣ ಸಣ್ಣ ಕರ್ಲು ಬಂದಿರೋದೆಲ್ಲ ಫ್ಲೈ ಎಳ್ದಿರೋದು. ಈ ತರ ಚುಕ್ ಚುಕ್ಕೆ ಇರೋದನ್ನ ನೀವು ರೋಗ ಯಾವ್ದು ಅಂತ ಐಡೆಂಟಿಫೈ ಮಾಡಿದ್ರ ಸುಮ್ನೆ ಯಾವ್ದಾವ್ದೋ ಸ್ಪ್ರೇ ಹೊಡೆದು ಸುಮ್ನೆ ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು ಆ ರೋಗದ ಬಗ್ಗೆ ಕರೆಕ್ಟ್ ಮಾಹಿತಿ ತಿಳ್ಕೊಂಡು, ಲೇಟ್ ಬ್ಲೈಟೇ ಬೇರೆ, ಇಯರ್ಲಿ ಬ್ಲೈಟೇ ಬೇರೆ, ಅಂಗಮಾರಿ ರೋಗಗಳು ಬೇರೆ. ಬಟ್ ಇಲ್ಲಿ ಕಾಣಿಸ್ತಾ ಇರೋದು ಈ ಸೀಸನ್ ಅಲ್ಲಿ ಬಂದಿರೋದು ಸೆಪ್ಟೋರಿಯಾ ಲೀಫ್ ಸ್ಪಾಟ್ ಅಂತ, ಅಂದ್ರೆ ಎಲೆ ಚುಕ್ಕಿ ರೋಗ. ಇದಕ್ಕೆ ಯಾವ್ದು ಸೂಕ್ತವಾದ ಔಷಧಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಔಷಧಿ ಹೊಡೆದಿರಿ. ಸುಮ್ನೆ ಯಾವ್ದಾವ್ದೋ ಔಷಧಿ ಹೊಡೆದು ನಿಮ್ಮ ಹಣನ ವ್ಯಯ ಮಾಡ್ಕೋಬೇಡಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು, ಕಾಣಿಸ್ತಾ ಇದೆಯಾ? ಮೊದಲನೇ ಹಂತದಲ್ಲಿ ಇರೋದು. ಈ ಸ್ಟೇಜ್ ಅಲ್ಲಿ ನಿಮ್ದು ಯಾವ್ದೇ ತೋಟ ಇದ್ರು ನೀವು ಹೋಗಿ ತೋಟನ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಫಸ್ಟ್ ಸ್ಟೇಜ್ ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ ಅಂತ ಅನ್ಬೋದು, ಸೆಪ್ಟೋರಿಯಲ್ ಲೀಫ್ ಸ್ಪಾಟ್ ಅಂತ ಅಂತಾರೆ ಕನ್ನಡದಲ್ಲಿ, ಎಲೆ ಚುಕ್ಕೆ ರೋಗ ಅಂತ. ಇದಕ್ಕೆ ತುಂಬಾ ಔಷಧಿಗಳಿವೆ. ಸ್ಕೋರು ಕವಚ್ ಮಾಡ್ಬೋದು, ಈಕ್ವೇಸನ್ ಪ್ರೋ, ಕೋಸೈಡ್, ಕರ್ಜೆಟು, ಕವಚ್ ಫ್ಲೋ, ತುಂಬಾ ವೆರೈಟಿ ಔಷಧಿಗಳಿವೆ. ನೀವು ಯಾವ ಸ್ಟೇಜ್ ಅಲ್ಲಿ ಏನಿದೆ ನೋಡ್ಬಿಟ್ಟು ಹೊಡಿಬೇಕು. ಸುಮ್ನೆ ಯಾವ್ದಾವ್ದೋ ಔಷಧಿ ಹೊಡೆದು ಹಣನ ದುಂದು ವೆಚ್ಚ ಮಾಡೋದ್ರ ಬದಲು ಸೂಕ್ತವಾಗಿ ಒಂದೇ ಔಷಧಿ ಹೊಡೆದ ತಕ್ಷಣ ಕಂಟ್ರೋಲ್ ಆಗತ್ರ ಔಷಧಿ ಹೊಡೆದು ರೋಗನ ಐಡೆಂಟಿಫೈ ಮಾಡ್ಕೊಂಡು ಹಣನ ಜಾಸ್ತಿ ವ್ಯಯ ಮಾಡದಿರ ಬೆಳಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ನಿಮ್ದು ಯಾವ್ದೇ ಆದ್ರೂ ಇದೇ ತೋಟ ಈ ಸ್ಟೇಜ್ ಅಲ್ಲಿ ಚುಕ್ಕಿ ತರ ತೋಟ ಇದೆ ಅಂತಂದ್ರೆ, ನನ್ನ ಅಭಿಪ್ರಾಯದ ಪ್ರಕಾರ ಈಗ ನಾನು ನಾಳೆ ಅಥವಾ ನಾಳಿದ್ದು ಈ ನೋಡ್ತಿದ್ರಲ್ಲಿ ಈ ಲೀಫ್ ಸ್ಪಾಟ್ಗೆ ಮೆರಿವಿನ್ ಒಂದು ಡ್ರಮ್ಗೆ 80 ml, ಅದ್ರ ಜೊತೆಗೆ ಆಂಟ್ರಕಾಲ್, ಪ್ರಿಪಿನೋಜಿಬ್ ಅಂತ ಏನಂತೀವಿ, ಅದನ್ನ ಡ್ರಮ್ಗೆ ಅರ್ಧ kg ಅಂತ ಹಾಕಿ ಸ್ಪ್ರೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ಸ್ಟೇಜ್ ಇರೋರು ಅದು ಇದ್ರೂ ರೋಗ ಇದ್ದಿದ್ರು ಅಡ್ವಾನ್ಸ್ ಆಗಿ ಮೆರಿವಿನ್ 80 ml ಮತ್ತೆ ಒಂದು ಡ್ರಮ್ ನೀರ್ಗೆ, ಅದ್ರ ಜೊತೆಗೆ ಒಂದು ಡ್ರಮ್ ನೀರ್ಗೆ ಅರ್ಧ kg ಪ್ರಿಪಿನೋಜಿಬ್ ಅಂದ್ರೆ ಆಂಟ್ರಕಾಲ್ ಅಂತ ಏನ್ ಕರಿತೀವಿ, ಅದನ್ನ ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಇರ್ತದೆ.